ನಮಸ್ಕಾರ ಗೆಳೆಯರೆ. ಶತ್ರುಗಳ ಎದೆ ನಡುಗಿಸುವ ಭಾರತದ ಶೌರ್ಯವನ್ನ ಮುಗಿಲೆತ್ತರಕ್ಕೆ ಏರಿಸುವ ಆ ಒಂದು ರೋಮಾಂಚಕ ಕ್ಷಣ ಬಂದು ಬಿಟ್ಟಿದೆ. ಹೌದು, ಪಾಕಿಸ್ತಾನ ಮತ್ತು ಚೀನಾ ದೇಶಗಳಿಗೆ ನಡುಕು ಹುಟ್ಟಿಸಿರುವ ಭಾರತದ ಅಗ್ನಿಫೋರ್ಟ್ ಕ್ಷಿಪಣಿಯ ಭೀಕರ ಘರ್ಜನೆ ಈಗ ಶುರುವಾಗಿದೆ. ಗೆಳೆಯರೆ, ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ, ಇದು ನವ ಭಾರತದ ನ್ಯೂಕ್ಲಿಯರ್ ಅಸ್ತ್ರ, ನಮ್ಮ ಸೇನೆಯ ಅಜೇಯ ಬ್ರಹ್ಮಾಸ್ತ್ರ. ದಿನಾಂಕ 6 ಆಗಸ್ಟ್ 2026 ಸ್ಥಳ ಒಡಿಸಾದ ಚಾಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟಿಂಗ್ ರೇಂಜ್. ಆಕಾಶವನ್ನ ಸೀಳಿಕೊಂಡು ಬೆಂಕಿಯ ಉಂಡಿಯಂತೆ ನುಗ್ಗಿದ್ದ ಆ ಅಗ್ನಿಫೋರ್ಟ್ ಕ್ಷಿಪಣಿಯನ್ನ ನೋಡಿ ಇಡೀ ಪ್ರಪಂಚವೇ ನಿಬ್ಬೆರಗಾಗಿತ್ತು. ನಮ್ಮ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅಡಿಯಲ್ಲಿ ಯಶಸ್ವಿ ಉಡಾವಣೆ ನಡೆದಿದ್ದು, ರಕ್ಷಣಾ ಇಲಾಖೆಯ ಮೂಲಗಳ ಪ್ರಕಾರ ಈ ಪರೀಕ್ಷೆಯಲ್ಲಿ ಕ್ಷಿಪಣಿಯು ತನಗೆ ನೀಡಲಾಗಿದ್ದ ಗುರಿಯನ್ನ ಅತ್ಯಂತ ನಿಖರವಾಗಿ 100% ಕರಾರುವಕ್ಕಾಗಿ ತಲುಪಿದೆ. ಹಾಗೂ ಡಿಆರ್ಡಿಒ ವಿಜ್ಞಾನಿಗಳು ಮತ್ತು ಮಿಲಿಟರಿ ಅಧಿಕಾರಿಗಳು ಇದರ ಹಾರಾಟದ ಪ್ರತಿಯೊಂದು ಹಂತವನ್ನು ಸೂಕ್ಷ್ಮವಾಗಿ ಗಮನಿಸಿ ಇದೊಂದು ಅದ್ಭುತ ಯಶಸ್ಸು ಅಂತ ಘೋಷಿಸಿದ್ದಾರೆ. ಇದರ ಅರ್ಥ, ಈಗ ಅಗ್ನಿಫೋರ್ಟ್ ಕ್ಷಿಪಣಿಯು ಸಕ್ರಿಯ ಮಿಲಿಟರಿ ಬಳಕೆಗೆ ಮತ್ತು ಯುದ್ಧದ ಸಂದರ್ಭದಲ್ಲಿ ಪ್ರಯೋಗವಾಗುವುದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಹಾಗೇನೆ ಗೆಳೆಯರೆ, ನೀವು ಈಗ ಯೋಚನೆ ಮಾಡ್ತಾ ಇರಬಹುದು, ಈ ಅಗ್ನಿಫೋರ್ಟ್ ಕ್ಷಿಪಣಿಯಲ್ಲಿ ಅಂತಹದ್ದೇನಿದೆ ಭೀಕರತೆ ಅಂತ. ಗೆಳೆಯರೆ, ಅಗ್ನಿ ಸೀರೀಸ್ನ ಮಿಸೈಲ್ಸ್ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಅಗ್ನಿ 1ರಿಂದ ಶುರುವಾಗಿ ಅಗ್ನಿ 5 ವರೆಗೆ ನಾವು ವಿವಿಧ ಸಾಮರ್ಥ್ಯದ ಕ್ಷಿಪಣಿಗಳನ್ನ ಹೊಂದಿದ್ದೇವೆ. ಹಾಗೂ ಇದರಲ್ಲಿ ಅಗ್ನಿ 4 ವಿಶೇಷವಾಗಿ ಮಧ್ಯಮ ದೂರದ ಗುರಿಗಳನ್ನ ನಾಶ ಮಾಡುವುದಕ್ಕಾಗಿ ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಅಸ್ತ್ರ. ಇದರ ರೇಂಜ್ ಬರೋಬ್ಬರಿ 4000 ಕಿಲೋಮೀಟರ್ಗಳು. ಅಂದ್ರೆ ಭಾರತದ ಗಡಿಯಿಂದ ಇದನ್ನ ಉಡಾವಣೆ ಮಾಡಿದ್ರೆ ಚೀನಾದ ಬಹುತೇಕ ಪ್ರಮುಖ ನಗರಗಳು ಮತ್ತು ಪಾಕಿಸ್ತಾನದ ಮೂಲೆ ಮೂಲೆಯೂ ಕ್ಷಣಾರ್ಧದಲ್ಲಿ ಬೂದಿ ಆಗಬಹುದು. ಹಾಗೂ ಇನ್ನೊಂದು ಪ್ರಮುಖ ವಿಚಾರವೆಂದ್ರೆ ಇದರಲ್ಲಿ ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಹಾಗೂ ಇದರ ದೊಡ್ಡ ಲಾಭವೆಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಬಹಳ ವೇಗವಾಗಿ ಉಡಾವಣೆಗೆ ಸಿದ್ಧಪಡಿಸಬಹುದು. ಇದಷ್ಟೇ ಅಲ್ಲ, ಇದನ್ನ ರೋಡ್ ಮೊಬೈಲ್ ಲಾಂಚರ್ ನಿಂದಲೂ ಹಾರಿಸಬಹುದು. ಅಂದ್ರೆ ಶತ್ರುಗಳು ನಮ್ಮ ಉಡಾವಣೆ ನೆಲೆಯನ್ನ ಪತ್ತೆ ಹಚ್ಚುವ ಮುನ್ನವೇ ಇದನ್ನ ಟ್ರಕ್ಗಳ ಮೂಲಕ ಬೇರೆಡೆಗೆ ಸ್ಥಳಾಂತರಿಸಿ ಗುಪ್ತವಾಗಿ ದಾಳಿ ಮಾಡಬಹುದು. ಗೆಳೆಯರೆ, ಈಗಿನ ಬದಲಾಗುತ್ತಿರುವ ಭೌಗೋಳಿಕ ಮತ್ತು ರಾಜಕೀಯ ಸನ್ನಿವೇಶಗಳನ್ನ ನೋಡಿದ್ರೆ ಈ ಪರೀಕ್ಷೆ ಕೇವಲ ಒಂದು ತಾಂತ್ರಿಕ ಪ್ರದರ್ಶನವಾಗಿ ಉಳಿದಿಲ್ಲ. ಗಡಿಯಲ್ಲಿ ಸದಾ ಖ್ಯಾತಿ ತೆಗೆಯುತ್ತಿರುವ ಮತ್ತು ನಮ್ಮನ್ನ ಕೆಣಕುತ್ತಿರುವ ನೆರೆಹೊರೆಯ ದೇಶಗಳಿಗೆ ಇದು ನೇರ ಎಚ್ಚರಿಕೆ. ಹಾಗೂ ಇದು ಭಾರತದ ಕಡೆಯಿಂದ ಒಂದು ಸ್ಪಷ್ಟ ಸಂದೇಶ. ಭಾರತ ಶಾಂತಿ ಪ್ರಿಯ ದೇಶ ಹೌದು, ಆದ್ರೆ ನಮ್ಮ ತಂಟೆಗೆ ಬಂದ್ರೆ, ನಮ್ಮ ತಾಳ್ಮೆ ಪರೀಕ್ಷಿಸಿದ್ರೆ ನಿಮ್ಮನ್ನು ಬೇರು ಸಹಿತ ಕಿತ್ತೆಸೆಯುವ ಶಕ್ತಿ ನಮಗಿದೆ. ಗೆಳೆಯರೆ, ಈ ಪರೀಕ್ಷೆಯನ್ನ ಯಾವುದೇ ನಿರ್ದಿಷ್ಟ ಯುದ್ಧದ ಬೆದರಿಕೆಯ ವಿರುದ್ಧ ಮಾಡಿದ್ದಲ್ಲವಾದರೂ ಇದು ಭಾರತದ ನ್ಯೂಕ್ಲಿಯರ್ ಡಿಟರೆನ್ಸ್ ಅಂದ್ರೆ ಪರಮಾಣು ನಿರೋಧಕ ಶಕ್ತಿ ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿದೆ ಅನ್ನೋದನ್ನ ಜಗತ್ತಿಗೆ ಸಾರಿದೆ. ಗೆಳೆಯರೆ, ಒಂದು ಕಾಲವಿತ್ತು ನಮ್ಮ ರಕ್ಷಣಾ ಉಪಕರಣಗಳಿಗಾಗಿ ನಾವು ರಷ್ಯಾ, ಅಮೆರಿಕ ಮುಂತಾದ ದೇಶಗಳ ಮುಂದೆ ಕೈಕಟ್ಟಿ ನಿಲ್ಬೇಕಿತ್ತು. ಆದ್ರೆ ಇವತ್ತಿಗೆ ಆತ್ಮನಿರ್ಭರ ಭಾರತದ ಅಭಿಯಾನದ ಅಡಿಯಲ್ಲಿ ನಮ್ಮದೇ ನೆಲದಲ್ಲಿ ನಮ್ಮದೇ ತಂತ್ರಜ್ಞಾನದಲ್ಲಿ ಇಂತಹ ಮಾರಕ ಬ್ರಹ್ಮಾಸ್ತ್ರಗಳು ತಯಾರಾಗ್ತಾ ಇವೆ. ಹಾಗೇನೆ ನಮ್ಮ ದೇಶದ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಡಿಆರ್ಡಿಒ ವಿಜ್ಞಾನಿಗಳ ಬುದ್ಧಿಮತ್ತೆಗೆ ಮತ್ತು ಗಡಿಯಲ್ಲಿ ಚಳಿ ಮಳೆ ಬಿಸಿಲನ್ನದೇ ಕಾವಲು ಕಾಯುತ್ತಿರುವ ನಮ್ಮ ಹೆಮ್ಮೆ ಯೋಧರಿಗೆ ಒಂದು ರಾಯಲ್ ಸಲ್ಯೂಟ್ ಸಲ್ಲಿಸಲೇಬೇಕು. ಭಾರತದ ಶಕ್ತಿ ಪ್ರದರ್ಶನವನ್ನ ನೋಡಿದಾಗ ಪ್ರತಿಯೊಬ್ಬ ಭಾರತೀಯನ ಎದೆಯೂ ಹೆಮ್ಮೆಯಿಂದ ಉಪ್ತದೆ, ಮೈ ರೋಮಾಂಚನಗೊಳ್ಳುತ್ತದೆ. ಗೆಳೆಯರೆ, ನಿಮಗೂ ಕೂಡ ನಮ್ಮ ಸೇನೆ ಮತ್ತು ವಿಜ್ಞಾನಿಗಳ ಈ ಅದ್ಭುತ ಸಾಧನೆಯ ಬಗ್ಗೆ ಹೆಮ್ಮೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ಸ್ ವಿಭಾಗದಲ್ಲಿ ಜೈನ್ ಅಂತ ಬರೆಯಿರಿ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸುವುದಕ್ಕಾಗಿ ವಿಡಿಯೋವನ್ನ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.